ಹಲೋ, ನನ್ನ ಹೆಸರು ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯ. ಈಗ ನಿಮಗೆ KP ಸಿಸ್ಟಮ್ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳಿಸಲಿಕ್ಕಿದ್ದೇನೆ. ಮೊದಲಿಗೆ ಮನೆಗಳು ನಿಮಗೆಲ್ಲ ತಿಳಿದೇ ಇದೆ, ಹೌಸಸ್. ಓಕೆ, 12 ಹೌಸಸ್ ನಮ್ಮ ಝೋಡಿಯಾಕ್ನಲ್ಲಿ ಇದೆ. ಪ್ರಥಮವಾಗಿ ಮೊದಲನೇ ಮನೆ ನಮ್ಮ ಸ್ವಂತಕ್ಕೆ, ಸೆಲ್ಫ್ ಮತ್ತು ಆರೋಗ್ಯಕ್ಕೆ, ಆಯಿತಾ. ಎರಡನೇ ಮನೆ ಸಂಸಾರಕ್ಕೆ, ಹಣಕ್ಕೆ, ಮಾತಿಗೆ ಹಾಗೂ ಬಲ ಕಣ್ಣಿಗೆ. ಮೂರನೇ ಮನೆಗೆ ಬ್ರದರಿಗೆ, ಧೈರ್ಯಕ್ಕೆ, ಶಾರ್ಟ್ ಟ್ರಾವೆಲ್ಸಿಗೆ. ನಾಲ್ಕನೇ ಮನೆಗೆ ತಾಯಿಗೆ, ಕನ್ವೆನ್ಸ್, ಹೈಸ್ಕೂಲ್ ವಿದ್ಯಾಭ್ಯಾಸ, ಹೀಗೆ ಹೋಗ್ತಾನೆ ಇರುತ್ತೆ, ಆಯಿತಾ. ಈಗ ಮೊದಲೇ ಮನೆ ಲಗ್ನ ಒಳ್ಳೆದಿದ್ದರೆ ಆರೋಗ್ಯವು ಒಳ್ಳೆದಿರ್ತದೆ, ಲಗ್ನ ಕೆಟ್ಟದಿದ್ದರೆ ನಿಮ್ಮ ಆರೋಗ್ಯ ಸರಿ ಇರುವುದಿಲ್ಲ. ಕಾರಣ ಈಗ ಲಗ್ನಾಧಿಪತಿ ಬುಧ, ಅವನು ಪಂಚಮದಲ್ಲಿ ಅಥವಾ ಚತುರ್ಥದಲ್ಲಿ ಉಚ್ಚನಾಗಿ ಕೂತಿದ್ದಲ್ಲಿ ನಿಮ್ಮ ಆರೋಗ್ಯ ಸದಾ ಒಳ್ಳೆದಿರ್ತದೆ, ಯಾವ ರೀತಿಯಲ್ಲಿ ತೊಂದರೆ ಬರುವುದಿಲ್ಲ, ಆಯಿತಾ. ಈಗ ಮೊದಲನೇ ಮನೆಯಲ್ಲಿ ನಾವು ಏನು ಹೇಳ್ತೇವೆ, ತಲೆ, ಫಿಸಿಕಲ್ ಬಾಡಿ, ಕೈಗಳು, ಲಿಮ್ಸ್, ಫಿಸಿಕಲ್ ಫೀಚರ್ಸ್, ಲೈವ್ಲಿಹುಡ್ಡನ್ನು ತೋರಿಸ್ತೇವೆ. ಎರಡನೇ ಮನೆ ವೆಲ್ತ್, ಫೈನಾನ್ಸ್, ಫುಡ್, ಯಾವ ರೀತಿಯ ಆಹಾರವನ್ನು ನೀವು ತಿಂತೀರಾ, ತಂಗಳು ತಿಂತೀರೋ, ಒಳ್ಳೆ ಫ್ರೆಶ್ ಆಗಿ ತಿಂತೀರೋ, ಯಾವ ಪಾನೀಯಗಳನ್ನು ಕುಡಿತಿರ್ತೀರಾ, ಇದೆಲ್ಲ ಎರಡನೇ ಮನೆಯನ್ನು ಆಧರಿಸಿ ಹೇಳ್ತೇವೆ. ಮುಖ, ಕಣ್ಣು, ಮನೆ, ಮಾತು, ಸಂಸಾರ, ಪ್ರಾಪರ್ಟಿ. ಮೂರನೇ ಮನೆ ಒಂಥರ ಫರ್ನೆಸ್ ಹೇಗಿದೆ, ಅದೇ ಸೂರ್ಯ ಆಗಿದ್ದರೆ ವೆರಿ ಡಿಟರ್ಮಿನ್ಡ್ ಅಂತ ಹೇಳ್ತೇವೆ. ಮೂರನೇ ಮನೆ ಅಧಿಪತಿ. ಕೆಟ್ಟ ಯೋಚನೆಗಳು, ಬ್ರೆಸ್ಟ್, ಕಿವಿ, ಎಸ್ಪೆಷಲಿ ಬಲಕಿವಿ, ಆಯಿತಾ. ಬ್ರದರ್ ಆರ್ ಸಿಸ್ಟರ್, ಯಂಗರ್ ಒನ್, ಹೀರೋಯಿಸಮ್, ಮೆಂಟಲ್ ಸ್ಟ್ರೆಂತ್ ಹೇಗಿದೆ ಅಂತ, ಆಯಿತಾ. ಆಮೇಲೆ ನಾಲ್ಕನೇ ಮನೆ ಹೋಮ್ಲ್ಯಾಂಡ್, ಹೋಮ್, ಲ್ಯಾಂಡ್, ಸಂಬಂಧ, ತಾಯಿ, ವೆಹಿಕಲ್ಸ್, ಹ್ಯಾಪಿನೆಸ್, ವಾಟರ್, ಲರ್ನಿಂಗ್. ಐದನೇ ಮನೆ ಇಂಟಲೆಕ್ಟ್, ಚಿಲ್ಡ್ರನ್, ಕಾಯಿಲೆಗಳು, ಎನಿಮಿ, ಸಿನ್, ಎ ವಿಕೆಡ್ ಆಕ್ಟ್, ಫಿಯರ್, ಹ್ಯುಮಿಲಿಯೇಷನ್. ಏಳನೇ ಮನೆ ಡಿಸೈರ್, ಲವ್, ಪ್ಯಾಷನ್, ಪಾರ್ಟ್ನರ್, ಪಬ್ಲಿಕ್, ವೈಫ್ ಆರ್ ಹಸ್ಬೆಂಡ್, ಡೌರಿ. ಏಯ್ತ್ ಹೌಸ್ ಲೈಫ್, ಲಾಂಗಿವಿಟಿ, ಮೆಂಟಲ್ ಪೇನ್, ಡಿಫೀಟ್, ಇನ್ಸಲ್ಟ್, ಸಾರೋ, ಸ್ಕ್ಯಾಂಡಲ್, ಇಲ್ ರೆಪ್ಯೂಟ್, ಡೆತ್, ಇಂಪ್ಯೂರಿಟಿ, ಆಬ್ಸ್ಟಕಲ್ಸ್, ಡೇಂಜರ್. ಮತ್ತು ಈ ಇನ್ಶೂರೆನ್ಸ್ ಹಣ ಎಲ್ಲ ಬರ್ತದಲ್ಲ, ಗ್ರ್ಯಾಚ್ಯುಟಿ, PF, ಪೆನ್ಷನ್, ಇದೆಲ್ಲ 8ನೇ ಮನೆಗೆ ಸಂಬಂಧಪಟ್ಟದ್ದು. 9ನೇ ಮನೆ ಗುರು ಅಥವಾ ಪರ್ಸೆಪ್ಟರ್, ಫಾದರ್, ತಂದೆ, ಗೌರ್ಮೆಂಟ್, ಧರ್ಮ, ಫಾರಿನ್, ಆಸ್ಪಿಷಿಯಸ್, ಹಿಂದಿನ ಜನ್ಮ, ಆಮೇಲೆ ಪೂಜೆ ಪುನಸ್ಕಾರ, ಆಮೇಲೆ ಗ್ರ್ಯಾಂಡ್ ಸನ್, ಪ್ರೇಯರ್, ಸ್ಪಿರಿಚುವಲ್ ಇನಿಷಿಯೇಷನ್, ನೋಬಲ್ ಫ್ಯಾಮಿಲಿ, ಅದೃಷ್ಟ. ಇದೆಲ್ಲ 9ನೇ ಮನೆ. 10ನೇ ಮನೆ ನಿಮಗೆ ಲೈವ್ಲಿಹುಡ್, ಕಿಂಗ್ಡಮ್, ವರ್ಕ್, ರೊಮ್ಯಾನ್ಸ್, ಟ್ರೇಡ್, ಬಿಸ್ನೆಸ್, ರ್ಯಾಂಕ್ ಆರ್ ಪೊಸಿಷನ್, ಗುಡ್ ಕಂಡಕ್ಟ್, ಆನರ್, ಸ್ಯಾಕ್ರಿಫೈಸ್, ಅವಾರ್ಡ್ಸ್, ಕಮಾಂಡ್, ಕ್ವಾಲಿಟಿ, ವೆಲ್ತ್, ಆಕ್ಯುಪೇಷನ್. 9th ಹೌಸಿಗೆ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸಿಗೂ ಆಗ್ತದೆ ಅಂತ ಇಟ್ಕೊಳ್ಳಿ. 11th ಹೌಸಿಗೆ ಪ್ರಾಫಿಟ್ ಆರ್ ಗೈನ್, ಇನ್ಕಮ್, ಆಲ್ ಕೈಂಡ್ಸ್ ಆಫ್ ರಿಸಿಪ್ಟ್ಸ್, ಸ್ನೇಹಿತರು, ಫ್ರೆಂಡ್ಸ್, acquisition, desire, passion, fulfillment of one's desire, wealth or riches, brothers and sisters, elder one and friends, elder brother, okay, elder sisters. 12th house of disappearance, ಒಂದು ರೀತಿಯಲ್ಲಿ ಬಾಂಡೇಜ್, ಲಾಸ್, ನಿಗೇಷನ್, ಬೆಡ್, ಸಿನ್, ಪವರ್ಟಿ, ಆಮೇಲೆ ಲಾಸ್, ಡಿಕ್ಲೈನ್, ಮೈಸರಿ, ಲೆಫ್ಟ್ ಐ, ಲೆಗ್, ಡಿಫೆಕ್ಟ್. ಇನ್ನು ಕಸ್ಪ್ ಅಂತ
ಡಿಫೈನ್ ಮಾಡ್ತೇವೆ ಕೃಷ್ಣಮೂರ್ತಿಯಲ್ಲಿ. ಕಸ್ಪ್ ಅಂದರೆ ಏನು ಹೇಳಿ, 2 houses ಜಾಯಿನ್ ಆಗ್ತದಲ್ಲ, ಮೀಟ್, ದಟ್ಸ್ ಕಾಲ್ಡ್ ಕಸ್ಪ್ ಜಾಯ್ನಿಂಗ್. ಅಂದರೆ ಒಂದು ಲೆಕ್ಕದಲ್ಲಿ ಅದು ಮನೆ ಅಂತ ಕರಿತೇವೆ. ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಎ ಹೌಸ್ ಇಸ್ ಕಾಲ್ಡ್ ಕಸ್ಪ್. ಸೊ ಕಸ್ಪ್ ಲಾರ್ಡ್, ನೀವು ಸಿಂಪಲ್ 4th ಕಸ್ಪ್ ಅಂದರೆ ಈಗ ಮೇಷ ಲಗ್ನ ಇಟ್ಕೊಳ್ಳಿ, ಮೇಷ ಲಗ್ನದ 4th ಕಸ್ಪ್ ಯಾವುದು? ಕರ್ಕ ಬರ್ತದೆ. ದ ಲಾರ್ಡ್ ಇಸ್ ಮೂನ್. 5th ಕಸ್ಪ್ ಸನ್, ಸಿಂಹ ಬರ್ತದೆ. ಆಯ್ತಾ? ಸೊ ಲಾರ್ಡ್ ಆಫ್ ಕಸ್ಪ್. ಇನ್ನು ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಸಬ್ಲಾರ್ಡ್ಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸಬ್ಲಾರ್ಡ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್, ಮೋರ್ ಸ್ಟ್ರಾಂಗರ್ ದ್ಯಾನ್ ನಕ್ಷತ್ರ ಲಾರ್ಡ್. ನಕ್ಷತ್ರ ಲಾರ್ಡ್ ಇಸ್ ಮೋರ್ ಸ್ಟ್ರಾಂಗರ್ ದ್ಯಾನ್ ಪ್ಲಾನೆಟ್. ಸೊ ನಿಮಗೆ ಇದೆಲ್ಲ ಗೊತ್ತಿರಬೇಕು, ಪ್ಲಾನೆಟ್ ಯಾವ್ದ್ಯಾವುದು ಇದು ಇಂಪಾರ್ಟೆಂಟ್. ಆಯಿತಾ? ಸೊ 12 houses, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಆಮೇಲೆ ಅರ್ಧಿ ಸೈನ್, ಫೈರಿ ಸೈನ್, ಅರ್ಧಿ ಸೈನ್, ಯಾವುದು ವಾಯು, ಏರಿ ಸೈನ್, ವಾಟರ್ ಸೈನ್ಸ್ ಎಲ್ಲ ನಿಮ್ಗೆ ಗೊತ್ತೇ ಇದೆ. ಆಮೇಲೆ ಚರ, ಸ್ಥಿರ, ದ್ವಿಸ್ವಭಾವ ರಾಶಿಗಳು ಗೊತ್ತೇ ಇದೆ. ಆಯಿತಾ? ಆಮೇಲೆ ವಿಂಶತ್ರಿ ದಶ ಕೇತುವಿಂದ ಶುರು, ಯಾಕಂದರೆ ಅಶ್ವಿನಿ ನಕ್ಷತ್ರದಿಂದ ಶುರು ಆದ್ರೆ ಕೇತು 7 ವರ್ಷ, ಆಮೇಲೆ ಶುಕ್ರ 20 ವರ್ಷ, ಆಮೇಲೆ ಸೂರ್ಯ 6 ವರ್ಷ, ಚಂದ್ರ 10 ವರ್ಷ, ಕುಜ 7 ವರ್ಷ, ರಾಹು 18 ವರ್ಷ, ಗುರು 16 ವರ್ಷ, ಶನಿ 19 ವರ್ಷ, ಬುಧ 17 ವರ್ಷ, ಒಟ್ಟಿಗೆ 120 years. ಆಯಿತಾ? ಈಗ ನಾವು ಸಬ್ಲಾರ್ಡ್ ಸ್ಪ್ಯಾನ್ ನೋಡಬೇಕಾದ್ರೆ ಪ್ಲಾನೆಟ್ ವಿಂಶೋತ್ರಿ ದಶ 120, ಆಮೇಲೆ ಇಂಟು ಯಾವುದು ವಿಂಶೋತ್ರಿ ದಶ ಡಿವೈಡ್ ಬೈ 120. ಸಪೋಸ್ ಶುಕ್ರನ ಇದರಲ್ಲಿ 20 ವರ್ಷ ಇದೆ, 20 ಡಿವೈಡ್ ಬೈ 120 ಇಂಟು 800, 13 ಡಿಗ್ರಿ 20 ಮಿನಿಟ್ಸ್ ಅಂದರೆ 800 ಮಿನಿಟ್ಸ್. ಆವಾಗ ನಿಮ್ಗೆ ಏನಾಗ್ತದೆ, ಯು ವಿಲ್ ಗೆಟ್ ಎ ಸ್ಪ್ಯಾನ್. ಯಾವುದು ಶುಕ್ರನ ಇದರಲ್ಲಿ ಭರಣಿ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಮೊದಲಿನ ಸಬ್ಲಾಡೆ ಶುಕ್ರ ಆದಮೇಲೆ ಸೂರ್ಯ, ಚಂದ್ರ, ಕುಜ, ರಾಹು, ಆ ಆರ್ಡರ್ ಪ್ರಕಾರ ಹೋಗ್ತದೆ, ವಿಂಶೋತ್ರಿ ಆರ್ಡರ್ ಪ್ರಕಾರ ಹೋಗ್ತದೆ. ಸೊ ಸೂರ್ಯನ ದಶ ಮಹಾದಶ 6 ವರ್ಷ ಆದರೆ 6 ಡಿವೈಡ್ ಬೈ 120 ಇಂಟು 800 ಮಿನಿಟ್ಸ್, 13 ಡಿಗ್ರಿ 20 ಮಿನಿಟ್ಸ್. ಆವಾಗ ನಿಮಗೆ ಸಬ್ಲಾರ್ಡ್ ಬರ್ತದೆ. ಒಟ್ಟಿಗೆ 9 ಸಬ್ಲಾರ್ಡನ್ನು ನೀವು ಹಾಕಬೇಕಾಗತ್ತೆ. ಸಬ್ಲಾರ್ಡ್ ಈಸ್ ಮೋರ್ ಪವರ್ಫುಲ್, ತಿಳ್ಕೊಳ್ಳಿ ಆವಾಗ. ಆಯಿತಾ? ಸೊ ಅದನ್ನೇ ಸೂರ್ಯಂದು ಸಬ್ಲಾರ್ಡ್ ಆಫ್ ಕೇತು 46 ಮಿನಿಟ್ 40 ಸೆಕೆಂಡ್ಸ್. ಸಬ್ಲಾರ್ಡ್ ಆಫ್ ಮಂಗಲ ಆಲ್ಸೋ 7 ವರ್ಷ ಆದ್ದರಿಂದ 46 ಮಿನಿಟ್ಸ್ 40 ಸೆಕೆಂಡ್ಸ್. ಅದೇ ಶುಕ್ರ ಎಷ್ಟಾಗುತ್ತೆ? 2 ಡಿಗ್ರಿ 13 ಮಿನಿಟ್ಸ್, ಆಮೇಲೆ 20 ಸೆಕೆಂಡ್ಸ್ ಬರ್ತದೆ. ಅದೇ ಥರ ಶನಿ 2 ಡಿಗ್ರಿ 6 ಮಿನಿಟ್ಸ್. ಆಯಿತಾ? ಶನಿ 2 ಡಿಗ್ರಿ 6 ಮಿನಿಟ್ಸ್ 40 ಸೆಕೆಂಡ್ಸ್ ಬರ್ತದೆ. ಸೊ ಇದೇ ಥರ ನೀವು ಗುರು ನೋಡಿದರೆ ಕ್ಯಾಲ್ಕುಲೇಟ್ ಮಾಡಿದ್ರೆ 1 ಡಿಗ್ರಿ 46 ಮಿನಿಟ್ಸ್ 40 ಸೆಕೆಂಡ್ಸ್ ಬರ್ತದೆ. ಆಮೇಲೆ ಮಂಗಲ್ ಹೇಳಿ ಆಯಿತು, 46 40 ಅಂತ ಹೇಳಿ ಆಯಿತು. ಬುಧ ಎಷ್ಟಾಗುತ್ತೆ? ಬುಧ 1 ಡಿಗ್ರಿ 53 ನಿಮಿಷ 20 ಸೆಕೆಂಡ್. ಅದೇ ಚಂದ್ರ ಬರೀ 1 ಡಿಗ್ರಿ 6 ನಿಮಿಷ 40 ಸೆಕೆಂಡ್ ಬರ್ತದೆ. ಹೀಗೆ ರಾಹು ಎಷ್ಟಾಗ್ತದೆ ಅದೇ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ರಾಹು ಎಷ್ಟಾಗುತ್ತೆ? 2 ಡಿಗ್ರಿ 0 ಮಿನಿಟ್ 0 ಸೆಕೆಂಡ್ಸ್. ಆಯಿತಾ? ಆಮೇಲೆ ಇದನ್ನು ಒಂದು ಲಿಸ್ಟ್ ಮಾಡಿ ಇಟ್ಕೊಳ್ಳಿ ಬೇಕಾಗ್ತದೆ. ಆಮೇಲೆ ಒಂದು ಹೌಸ್ ಗ್ರೂಪಿಂಗ್ ಮಾಡಬೇಕಾಗತ್ತೆ. ಆಯಿತಾ? ಭಾಳ ಮುಖ್ಯ. ಆ್ಯಕ್ಚುಲಿ ಇದನ್ನು KP ಸಿಸ್ಟಮಲ್ಲಿ ಏನು ಗೊತ್ತಾ, ಈಗ ಸಬ್ಲಾರ್ಡ್ ಸೇ ಬೃಹಸ್ಪತಿ ಯಾವ ನಕ್ಷತ್ರದ ಲಾರ್ಡಲ್ಲಿದ್ದಾನೆ, ಯಾವ ಸಬ್ಲಾರ್ಡಲ್ಲಿದ್ದಾನೆ ಅಂತ. ಬೃಹಸ್ಪತಿ 7th ಕಸ್ಪಿನ ಸಬ್ಲಾರ್ಡ್ ಬೃಹಸ್ಪತಿ ಅಂತ ಇಟ್ಕೊಂಡ್ರೆ ಆ ಬೃಹಸ್ಪತಿ ಅನ್ನೋನು ಯಾವ ನಕ್ಷತ್ರ ಲಾರ್ಡಲ್ಲಿದ್ದಾನೆ, ಯಾವ ಇದರಲ್ಲಿದ್ದಾನೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಸೂರ್ಯನ ಎಲ್ಲಿದ್ದಾನೆ? 3 ಮತ್ತು 4ನೇ ಮನೆಯಲ್ಲಿದ್ದಾನೆ. ಸೂರ್ಯ ಯಾವ ನಕ್ಷತ್ರದಲ್ಲಿದ್ದಾನೆ? ಸೂರ್ಯ ಹಸ್ತ ನಕ್ಷತ್ರ, ಚಂದ್ರ ನಕ್ಷತ್ರದಲ್ಲಿದ್ದಾನೆ. ಚಂದ್ರ ಎಲ್ಲಿದ್ದಾನೆ? ಉಚ್ಚನಾಗಿದ್ದಾನೆ, ಮಿಥುನ ಲಗ್ನ, 12ನೇ ಮನೆಯಲ್ಲಿ, 2ನೇ ಮನೆ ಅಧಿಪತಿ. ಅಂದರೆ 2 ಮತ್ತು 12. ಆದರೆ ನಿಮ್ಮ ಇದರಲ್ಲಿ ಭಾವ ಚರಿತ್ರದಲ್ಲಿ ಅದು 11 ಬರ್ತದೆ. ಅವಾಗ 2 ಮತ್ತು 11 ಆಯಿತು. ಚಂದ್ರನ ರೆಪ್ರೆಸೆಂಟೇಷನ್ 2 11 ಆಯಿತು. ಅಂದರೆ ಸೂರ್ಯ
3 ಮತ್ತು 4ರ ಫಲಗಳನ್ನು ಕೊಡುವುದಲ್ಲದೆ ಚಂದ್ರನ ನಕ್ಷತ್ರದಲ್ಲಿರುವುದರಿಂದ 2 ಮತ್ತು 11ರ ಫಲಗಳನ್ನೂ ಕೊಡ್ತಾನೆ. ಇನ್ಯಾವ್ದಾರು ಗ್ರಹಗಳಿದ್ದಾರೆ ನೋಡಿ ಚಂದ್ರನ ನಕ್ಷತ್ರದಲ್ಲಿ, ಆವಾಗ ಆ ಗ್ರಹಗಳ ಫಲಗಳನ್ನು ಕೊಡ್ತಾ ಇರ್ತಾನೆ. ನೋಡಿ, ಇದು ಬಹಳ ಮುಖ್ಯ. ಸೂರ್ಯ ಚಂದ್ರ, ಸೂರ್ಯನು ಈಗ 4ನೇ ಮನೆಯಲ್ಲಿ, ನನ್ನ ಇದರಲ್ಲಿ ಮಿಥುನ ಲಗ್ನಕ್ಕೆ 4ನೇ ಮನೆಯಲ್ಲಿ ಕನ್ಯಾದಲ್ಲಿದ್ದಾನೆ, ಚಂದ್ರ ನಕ್ಷತ್ರದಲ್ಲಿದ್ದಾನೆ. ಚಂದ್ರ ಎಲ್ಲಿದ್ದಾನೆ? ಚಂದ್ರ ಕರ್ಕಾಧಿಪತಿ, ಅಂದರೆ 2ನೇ ಮನೆ, 2ನೇ ಸ್ಥಾನ ಹಾಗೂ ಲಾಭದ ಸ್ಥಾನ. ಅಂದರೆ ಸೂರ್ಯನಾದವ, ಅಂದರೆ ತಂದೆಯಾದವ ಅಥವಾ ಗೌರ್ಮೆಂಟ್ ಆದವರು 3 ಮತ್ತು 4 ಕಮ್ಯುನಿಕೇಶನ್ ಸ್ಟ್ರಾಂಗ್ ಇರುತ್ತೆ. ಒಂದು ಕಮ್ಯುನಿಕೇಶನ್ ಸ್ಟ್ರಾಂಗ್ ಇರೋದು ಒಂದೇ ಅಲ್ಲ, ಒಳ್ಳೆ ಸ್ಟ್ರಾಂಗ್ ಮನೆ ಕಟ್ಟಿರ್ತಾನೆ. ಹಾಗೆ ಆಮೇಲೆ ಸ್ಟ್ರಾಂಗ್ ಮನೆ ಕಟ್ಟಿದ್ದಲ್ಲದೆ 2ನೇ ಮನೆ ವೆಲ್ತ್ ಕೂಡ ಅವನು ಕೊಡ್ತಾನೆ, ಐಶ್ವರ್ಯ ಕೊಡ್ತಾನೆ, ಫೈನಾನ್ಸ್ ಕೊಡ್ತಾನೆ, ಹಾಗೆ ಲಾಭವನ್ನು ಕೊಡ್ತಾನೆ. ಆಯ್ತಾ? ಸೊ ಇದನ್ನೆಲ್ಲ ನೀವು ನೋಡಬೇಕಾಗತ್ತೆ. ಸೊ ಗ್ರೂಪಿಂಗ್ ಭಾಳ. ಈಗ ಒಂದು ಎಕ್ಸಾಂಪಲ್, ಬೃಹಸ್ಪತಿಯನ್ನು ಇಟ್ಕೊಳ್ಳಿ. ಬೃಹಸ್ಪತಿ 11ರಲ್ಲಿದ್ದಾನೆ, ಆದರೆ ಅವ ಭಾವಚರಿತ್ರದಲ್ಲಿ 11ರಲ್ಲೇ ಇದ್ದಾನೆ. ಅಂದರೆ ಮಿಥುನ ಲಗ್ನಕ್ಕೆ 7ನೇ ಮನೆ ಅಧಿಪತಿ, 7th ಕಸ್ಪ್ ಲಾರ್ಡ್, 10th ಕಸ್ಪ್ ಲಾರ್ಡ್ ಪ್ಲಸ್ 11. ಸೊ 7, 10, 11 ಕೊಡ್ತಾನೆ ಬೃಹಸ್ಪತಿ. ಯಾವ ನಕ್ಷತ್ರದಲ್ಲಿದ್ದಾನೆ? ಬೃಹಸ್ಪತಿ ಅಶ್ವಿನಿ, ಭರಣಿ, ಕೃತಿಕಾ. ಅಶ್ವಿನಿ ಅಂದರೆ ಕೇತುವಿನ ನಕ್ಷತ್ರದಲ್ಲಿದ್ದಾನೆ. ಈಗ ಅಶ್ವಿನಿ, ಭರಣಿ ಅಂದರೆ ವೀನಸ್ ನಕ್ಷತ್ರದಲ್ಲಿದ್ದಾನೆ ಅಂತ ಇಟ್ಕೊಳ್ಳಿ. ಶುಕ್ರ ನಕ್ಷತ್ರದಲ್ಲಿದ್ದಾನೆ. ಆವಾಗ ಏನಾಯಿತು? ಶುಕ್ರ ಎಲ್ಲಿದ್ದಾನೆ? ಪಂಚಮದಲ್ಲಿದ್ದಾನೆ, ಅಂದರೆ ಅವನ ಮನೆಯಲ್ಲಿದ್ದಾನೆ. ಮಿಥುನ ಲಗ್ನಕ್ಕೆ ಪಂಚಮ 5, ಆಮೇಲೆ 12, 5 ಮತ್ತು 12 ಅಧಿಪತಿ ಕೊಡ್ತಾನೆ. ಅಂದರೆ ಬೃಹಸ್ಪತಿ 5, 7, 10, 11 ಮತ್ತು 12 ಇದಿಷ್ಟು ಮನೆಗಳ ಫಲಗಳನ್ನ ಕೊಡ್ತಾನೆ. 5ನೇ ಮನೆ ಏನಾಯಿತು? ಚಿಲ್ಡ್ರನ್, ಒಳ್ಳೆ ಚಿಲ್ಡ್ರನ್, ಮಕ್ಕಳಿಂದ ಸುಖ, ಪೂರ್ವ ಪುಣ್ಯ ಸ್ಥಾನ, ಲವ್ ಆ್ಯಂಡ್ ರೊಮ್ಯಾನ್ಸ್. 7ನೇ ಮನೆ ಪಾರ್ಟ್ನರ್ಶಿಪ್, ಡೌರಿ, ಇದೆಲ್ಲ 7ನೇ ಮನೆ. ಯಾಕೆ ನಾವು 11ನೇ ಮನೆ ಕೂತಿದ್ರೆ ಡೌರಿ ಬಂದೇ ಬರುತ್ತೆ. ಆಮೇಲೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಒಳ್ಳೆದಿರ್ತದೆ, ಸಂಬಂಧ ಒಳ್ಳೆದಿರ್ತದೆ. ಆಮೇಲೆ 5, 7, 10 ಪ್ರೊಫೆಷನ್, ಹಿ ಮಸ್ಟ್ ಬಿ ಟೀಚರ್, ಟೀಚಿಂಗಲ್ಲಿ ಎಕ್ಸ್ಪರ್ಟ್, ಜ್ಯೋತಿಷ್ಯ ಜ್ಞಾನ ಇರ್ತದೆ, ಅದರಲ್ಲಿ ಕೂಡ ಟೀಚಿಂಗ್ ಮಾಡ್ತಾ ಇರ್ತಾನೆ. ಆಮೇಲೆ 11 ಲಾಭ. 11 ಯಾರು? ಎಲ್ಡರ್ಲಿ ಪರ್ಸನ್, ದೊಡ್ಡ ಅಕ್ಕ, ದೊಡ್ಡ ಅಣ್ಣ, ಇವನಿಗೆ ಲಾಭದಾಯಕ. 12ನೇ ಮನೆ ಧಾರ್ಮಿಕ ಖರ್ಚನ್ನು ಮಾಡ್ತಾನೆ, ಎಲ್ಲ ದಾನ ಧರ್ಮವನ್ನು ಮಾಡುವನು. ಆಯ್ತಾ? ತೀರ್ಥ ಕ್ಷೇತ್ರವನ್ನು ನೋಡ್ತಾ ಇರ್ತಾನೆ. ನೋಡಿ, 5, 7, 10, 11, 12 ಫಲಗಳನ್ನು ಕೊಟ್ಟ. ಎಷ್ಟು ಸಿಂಪಲ್ ಅಲ್ಲ? ಇದನ್ನ ಒಳ್ಳೆ ಅರ್ಧ ಕುಡಿಬೇಕು ನೀವು. ಇನ್ನು ಶನಿಯಲ್ಲಿದ್ದಾನೆ, 4ನೇ ಮನೆಯಲ್ಲಿದ್ದಾನೆ. ಅವನು ಯಾವ ಮನೆ ಅಧಿಪತಿ? 8 ಮತ್ತು 9ರ ಮನೆ ಅಧಿಪತಿ. ಶನಿ ಮಿಥುನ ಲಗ್ನಕ್ಕೆ ಯೋಗಕಾರಕ. ಯೋಗಕಾರಕ ಎಲ್ಲ ಬೇಡ ಇಲ್ಲಿ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ. 4, 8, 9. ಶನಿ ಯಾವ ನಕ್ಷತ್ರದಲ್ಲಿದ್ದಾನೆ? ಶನಿ ಕೂಡ ಚಂದ್ರ ನಕ್ಷತ್ರದಲ್ಲಿದ್ದಾನೆ. ಅಂದರೆ ಏನಾಯಿತು? 4 ಮತ್ತು 11ರ 2 ಮತ್ತು 11ರ ಇದು 2 ಅಂದರೆ ಮಿಥುನ ಲಗ್ನಕ್ಕೆ ಕರ್ಕ ರಾಶಿ, 2 ಮತ್ತು 11ರ ಫಲಗಳನ್ನು ಕೊಡ್ತಾನೆ. ಶನಿ ಏನಾಯಿತು? 2, 4, 8, 9, 11. 2 ಅಂದರೆ ಸಂಸಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ. 8 ಅಂದರೆ ಬಹಳ ಲಾಂಗ್ ಆಯು, ದೀರ್ಘಾಯು, 90 ವರ್ಷ, 91ನೇ ವರ್ಷಕ್ಕೆ ಹೋಗ್ಬೋದು. ಆಮೇಲೆ ಸೀಕ್ರೆಟ್ ಪೆನ್ಷನ್ ಹಣ, ಗ್ರ್ಯಾಚುಟಿ ಹಣ ಎಲ್ಲ ಬಂದಿರುತ್ತೆ. ಆಮೇಲೆ ಶನಿ ಇಸ್ ಆಲ್ಸೋ ಟೀಚಿಂಗ್, ಸೊ ಟೀಚಿಂಗ್ ಹಣ ಬಂದ್ಬಿಡುತ್ತೆ. ಆಮೇಲೆ 9 ಭಾಗ್ಯ, ಧರ್ಮದಲ್ಲಿ ನಡೀತಾ ಇರುವಂಥ ವ್ಯಕ್ತಿ, ಒಳ್ಳೆ ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರ್ತಾನೆ. 9ನೇ ಮನೆ ಅವಾರ್ಡ್ಸ್ ಎಲ್ಲ ಬಂದಿರುತ್ತೆ. 11 ಲಾಭ, ಶನಿಯಿಂದ ಲಾಭ ಅಂದರೆ
ಯಾವಾಗಲೂ ಇವರು ಮೇಡ್ ಸರ್ವೆಂಟ್ಸು ಅಥವಾ ಸರ್ವೆಂಟ್ಸು ಕ್ಲಾಸ್ 4 ಎಂಪ್ಲಾಯೀಸಿಗೆ ಯಾವಾಗ ಹೆಲ್ಪ್ ಮಾಡ್ತಾರೋ ಶನಿ ಅವರಿಗೆ ಒಳ್ಳೇದು ಮಾಡ್ತಾರೆ. ಸೊ 4ನೇ ಮನೆ ನಿಧಾನವಾದರೂ ಉತ್ತಮವಾದ ಸಪೂರವಾದ ಸಣ್ಣಕ್ಕೆ ಉದ್ದಕ್ಕೆ ಇರುವ ಮನೆ. ನಮ್ಮ ಮನೆ ಇದ್ರೆ ಹಾಗೆ ಸಪೂರ ಸಣ್ಣಕ್ಕಿದೆ. ಸೊ ಆದ್ದರಿಂದ ಇದನ್ನೆಲ್ಲ ನೀವು ನಿಧಾನವಾಗಿ ನೋಡಬೇಕಾಗ್ತದೆ. ಆಮೇಲೆ ಹೌಸ್ ಗ್ರೂಪ್ಸ್ ನೋಡಿ, ಲಾಂಗೆವಿಟಿಗೆ 1, 8, 3 ಆಯ್ತಾ. ಆಮೇಲೆ ಕ್ಯೂರ್ ಆಫ್ ಡಿಸೀಸಸ್ 1, 5, 11, ವಿದ್ಯಾಭ್ಯಾಸಕ್ಕೆ 4, 9, 11, ಮದುವೆಗೆ 2, 7, 11, ಚೈಲ್ಡ್ ಬರ್ತಿಗೆ 2, 5, 11, ಫಾರಿನ್ ಟ್ರಾವೆಲ್ಗೆ 3, 9, 12, ಸರ್ವಿಸಿಗೆ 2, 6, 10, ಗೇನ್ ಆಫ್ ಮನಿ 2, 6, 11. ಹೀಗೆ ಗ್ರೂಪ್ ಮಾಡಿ ನಿಮಗೆ ಆಯಾ ಒಂದು 4ನೇ ಮನೆ ಬಗ್ಗೆ ಹೇಳಬೇಕಾದ್ರೆ, ವೃತ್ತಿ ಬಗ್ಗೆ, ಮನೆ ಬಗ್ಗೆ, ಹೌಸ್ ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳ್ಬೇಕಾದ್ರೆ 4ನೇ ಮನೆ, ಪ್ರೊಫೆಷನ್ ಕೇಳಿದ್ರೆ 10ನೇ ಮನೆ, ಆಮೇಲೆ ಧಾರ್ಮಿಕ ಫಾರಿನ್ ಹೋಗ್ತಿರೋ ಇಲ್ವೋ, ನಿಮಗೆ ಅವಾರ್ಡ್ಸ್ ಬರ್ತದೋ ಇಲ್ವೋ ಅನ್ನೋದಕ್ಕೆ 9ನೇ ಮನೆ ಆಯ್ತಾ. ಫಾರಿನ್ ಸೆಟ್ಲ್ಮೆಂಟ್ ಆಗ್ತಾ ಇರೋ ಅದಕ್ಕೆ 12ನೇ ಮನೆ. ಸೊ ಅದಕ್ಕೆ ಸರಿಯಾಗಿ ನೀವೆಲ್ಲ ನೋಡ್ಬೇಕು. ಎಜುಕೇಷನ್, ಮಕ್ಕಳ ಎಜುಕೇಷನ್ ಆಗ್ತದೆ ಇಲ್ವೋ. ಸೊ ಯಾವುದು 2, 4, 2, 4, 9, 2, 4, 5, 9, 2, 4, 5, 9, 11 ಬೇಕೇ ಬೇಕು ಲಾಭ. ನೋಡಿ ಎಷ್ಟು ಸಿಗ್ನಿಫಿಕೇಶನ್, ಯಾವ್ಯಾವ ಮನೆಗಳನ್ನ ಸಿಗ್ನಿಫೈ ಮಾಡ್ತದೆ ಅನ್ನೋದನ್ನು ಇಂಪಾರ್ಟೆಂಟ್ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಆಯ್ತಾ. ಸೊ ಪ್ರತಿ ಗ್ರಹಕ್ಕೂ ಸೈನ್ ಲಾರ್ಡ್, ಸ್ಟಾರ್ ಲಾರ್ಡ್, ಸಬ್ ಲಾರ್ಡ್ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಚಂದ್ರನಿಗೆ ಕೂಡ ಸೈನ್ ಲಾರ್ಡ್, ಸ್ಟಾರ್ ಲಾರ್ಡ್, ಸಬ್ ಲಾರ್ಡ್. ಸೊ ಪ್ರತಿಯೊಂದು ಇದಕ್ಕೂ ಸೈನ್ ಲಾರ್ಡ್, ಸ್ಟಾರ್ ಲಾರ್ಡ್, ಸಬ್ ಲಾರ್ಡ್ ಅನ್ನ ನೀವು ಲಿಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಕಸ್ಪಿಗೂ ಕೂಡ ಸೈನ್ ಲಾರ್ಡ್, ಸ್ಟಾರ್ ಲಾರ್ಡ್, ಸಬ್ ಲಾರ್ಡ್ ಲಿಸ್ಟ್ ಮಾಡ್ಕೊಳ್ಳಿ. ಹೇಗೆ ನಾನು ಆಲ್ರೆಡಿ ಹೇಳಿದ್ದೇನೆ ನಿಮಗೆ, ನೋಡಿ ಈ ತರ ಆಯ್ತಾ. ಆಮೇಲೆ ಇಲ್ಲಿ ನೋಡಿ, ಇದು ಪ್ಲಾನೆಟರಿ ಪೊಸಿಷನ್ ಅಂಡ್ ಲಿಸ್ಟ್ ಹೀಗೆ ಮಾಡ್ಕೊಳ್ಳಿ. ಸೊ ಹಾಗೆ ಮಾಡ್ಕೊಂಡು ಅವಾಗ ನಿಮ್ಗೆ ಏನಾಗ್ತದೆ ಅಂದ್ರೆ ಸಿಗ್ನಿಫಿಕೇಶನ್ಸ್ ಲೆವೆಲ್ 1 ಅಂತ. ಯಾವುದು? ಹೌಸ್ ಆಕ್ಯುಪೈಡ್ ಬೈ ದಿ ಸ್ಟಾರ್ ಲಾರ್ಡ್ ಆಫ್ ದಿ ಪ್ಲಾನೆಟ್. ಸ್ಟಾರ್ ಲಾರ್ಡ್ ಯಾವುದು? ಅದು ಯಾವ ಮನೆಯಲ್ಲಿದೆ. ಆಮೇಲೆ ಆ ಹೌಸ್ ಆಕ್ಯುಪೈಡ್ ಬೈ ದ ಪ್ಲಾನೆಟ್ ಇಟ್ ಸೆಲ್ಫ್, ಆ ಪ್ಲಾನೆಟ್ ಎಲ್ಲಿ ಯಾವ ಮನೆಯಲ್ಲಿ ಆಕ್ಯುಪೈ ಮಾಡಿದೆ. ಆಮೇಲೆ ಹೌಸ್ ಓನ್ಡ್ ಬೈ ದ ಸ್ಟಾರ್ ಲಾರ್ಡ್. ಸ್ಟಾರ್ ಲಾರ್ಡ್ ಯಾವುದು? ಸೂರ್ಯ ಅಂತ ಇಟ್ಕೊಳ್ಳಿ. ಸೂರ್ಯ ಆಕ್ಯುಪೈಡ್ ಬೈ ದಿ ಸ್ಟಾರ್ ಲಾರ್ಡ್ ಹೌಸ್. ಸ್ಟಾರ್ ಲಾರ್ಡ್ ಸೂರ್ಯ. ಸೂರ್ಯ ಯಾವ ಮನೆಯಲ್ಲಿದ್ದಾನೆ ಆಯ್ತಾ. ಆಮೇಲೆ ಆ ಸೂರ್ಯನೇ ಯಾವ ಮನೆಯಲ್ಲಿದ್ದಾನೆ ಒಂದು. ಆಮೇಲೆ ಹೌಸಸ್ ಓನ್ಡ್ ಬೈ ದಿ ಸ್ಟಾರ್ ಲಾರ್ಡ್, ಅದು ಯಾರ ಮನೆಯ ರೆಪ್ರೆಸೆಂಟ್ ಮಾಡ್ತದೆ, ಸಿಂಹರಾಶಿ ಅದು. ಆಮೇಲೆ ಹೌಸಸ್ ಓನ್ಡ್ ಬೈ ದ ಪ್ಲಾನೆಟ್, ಆ ಗ್ರಹಗಳು ಯಾವ ಮನೆಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಆವಾಗ ಲೆವೆಲ್ 1 is more powerful than level 2. Level 2 is more powerful than level 3. Level 1 is 1 to 4 is usually mentioned A to E grade ಅಂತ ಆಯ್ತಾ. ಸೊ ಈಗ ನಾವು ನನ್ನದೇ ಜಾತಕವನ್ನು ತೆಗೆದುಕೊಂಡಾಗ ನೀವು ನನ್ನದೇ ಜಾತಕವನ್ನು ತೆಗೆದುಕೊಂಡು ಆಮೇಲೆ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತೆಲ್ಲ ಹಾಕ್ಬೋದು ಆಯ್ತಾ. ಆವಾಗ ನಿಮಗೆ ಅದು ಒಂದು ರೀತಿಯಲ್ಲಿ ಐಡಿಯಾ ಬರ್ತದೆ ಯಾವ ರೀತಿ ಅಂತ. ಇದನ್ನು ನಿಧಾನವಾಗಿ ಆಲೋಚನೆ ಮಾಡಿ. ಲೆವೆಲ್ 1, ಲೆವೆಲ್ 2 ಇನ್ನೊಂದು ಸರಿ ನಾನು ಹೇಳ್ತೇನೆ, ಯಾಕಂದರೆ ಈಗ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ, ಆವಾಗ ನಿಮಗೆ ಸರಿ ಅರ್ಥ ಆಗ್ತದೆ. ಈಗ ಅಲ್ಲಿವರೆಗೆ ತಂದು ನಿಲ್ಲಿಸಿದ್ದೇನೆ. ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.